ಕಲಬುರಗಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಫರ್ನಿಚರ್ ಅಂಗಡಿ ಭಸ್ಮವಾಗಿದೆ. ರಸ್ತೆ ಬದಿ ಹಾಕಿದಂತಹ ಫರ್ನಿಚರ್ ಅಂಗಡಿ ಬೆಂಕಿಗೆ ಆಹುತಿಯಾಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಕಲಬುರಗಿ ನಗರದ ವಸಂತ ನಗರದಲ್ಲಿ ಘಟನೆ ಆಗಿರೋದು. ಹಳೆ ಫರ್ನಿಚರ್ ಜೊತೆಗೆ ಕಾರು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬಂದರೂ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಬಟ್ ಅಷ್ಟರಲ್ಲಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ ಡ್ಯಾಮೇಜ್ ಆಗಿಬಿಟ್ಟಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅಗ್ನಿ ಅವಘಡಕ್ಕೆ ಏನು ಕಾರಣ ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಟ್ ಫರ್ನಿಚರ್ ಅಂಗಡಿ ಆಗಿದ್ದರಿಂದ ವುಡನ್ ಮಟೀರಿಯಲ್ಸ್ ಜಾಸ್ತಿ ಇರೋದ್ರಿಂದ ಬೆಂಕಿ ಬೇಗ ಹೊತ್ಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆ ಹೇಗೆ ಚಾಚಿಕೊಂಡಿದೆ ಅನ್ನೋದಕ್ಕೆ ಈ ವಿಜುವಲ್ಸ್ ಸಾಕ್ಷಿ ಹೇಳ್ತಾ ಇದೆ ನಮಗೆ. ಇಲ್ಲೆಲ್ಲ ಪಾಪ ಫರ್ನಿಚರ್ಗಳನ್ನು ಹಾಕಿದ್ರು. ಈಗ ಸುಟ್ಟು ಕರಕಲಾಗ್ತಾ ಇರುವಂತಹ ಜಾಗ ಇದೆಯಲ್ಲ, ಅಗ್ನಿಯ ಕೆನ್ನಾಲಿಗೆ ಚಾಚಿದೆಯಲ್ಲ, ಇಲ್ಲೊಂದು ಕಾರ್ ಕೂಡ ಪಾರ್ಕ್ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಬೆಂಕಿ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. ಎಷ್ಟು ಲಾಸ್ ಆಗಿದೆ ಎಸ್ಟಿಮೇಷನ್ನು ಮತ್ತು ಹೆಂಗೆ ಬೆಂಕಿ ಹೊತ್ಕೊಳ್ತು ಅನ್ನೋದ್ರ ಬಗ್ಗೆ ಮಾಹಿತಿನೂ ಸಿಕ್ಕಿಲ್ಲ ನಮಗೆ.